ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಾಗೆ ಎಲ್ಲರಿಗೂ ರಮ್ಯ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾ ಸಿಂಪಲ್ ರೆಸಿಪಿ ಜೊತೆ ಬಂದೀನಿ. ನೋಡಿದ್ರೆ ಗೊತ್ತಾಗ್ಲತ್ತದ ಯಾರಿಗ ಇಷ್ಟ ಆಗಲ್ಲ ಹೇಳ್ರಿ. ನಾನ್ ವೆಜ್ ಲವರ್ಗಂತೂ ತುಂಬಾ ಇಷ್ಟವಾದ ರೆಸಿಪಿ ಇದು. ಅದು ಏನಂದ್ರ ಚಿಕನ್ ಕಬಾಬ್. ತುಂಬಾ ಸುಲಭವಾಗಿ ಮನೆಯಲ್ಲೇ ಬೇಗನೆ ಮಾಡ್ಕೋಬಹುದು. ಜಟ್ಪಟ್ಟಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನು ಏನ್ ಬೇಕಾಗಿಲ್ಲ. ಹೊರಗಡೆ ಪೌಡರ್ ತಂದಿ ತಿನ್ನೋ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬಹುದು. ಅದನ್ನ ಮಾಡೋದಕ್ಕ ಏನೇನ್ ತಗೊಂಡಿದ್ದೀನಿ ಅಂತ ಒಮ್ಮೆ ನೋಡ್ಕೊಂಡ್ ಬರೋಣ. ಸ್ವಲ್ಪ ಮಸಾಲೆ ಖಾರ, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕಲರ್ಗಾಗಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದ್ ಅರ್ಧ ನಿಂಬೆ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆ ತಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ತಗೊಂಡಿದ್ದೀನಿ. ಚಿಕನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೆಂಗ್ ಮಾಡೋದಂತ ನೋಡ್ಕೊಂಡು ಬರೋಣ. ತಗೊಂಡಿರೋ ಚಿಕನ್ಗೆ ತಗೊಂಡಿರೋ ಎಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಖಾರ ಮಸಾಲೆ ಎಲ್ಲ ತಗೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡಿ ಅದಕ್ಕೆ ನಾನು ಅರ್ಧ ಹೋಳು ನಿಂಬೆ ಹಣ್ಣನ್ನ ಪೂರ್ತಿಯಾಗಿ ಹಿಂಡ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದ. ಚಿಕನ್ಗೆಲ್ಲ ಮಸಾಲೆ ಹತ್ಬೇಕು, ಆ ಥರ ನೀಟಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ. ಇವಾಗ ಇದಕ್ಕೇನೆ 1-2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕ್ಬಿಟ್ಟು ಇದನ್ನು ಸಹ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ನಾನು ಒಂದು ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ. ಮೊಟ್ಟೆ ಒಡೆದು ಹಾಕಿಬಿಟ್ಟು ಎಲ್ಲ ಚಿಕನ್ಗೆ ಹತ್ತೋ ಹಾಗೆ ಕಲಿಸ್ಬಿಟ್ಟು 1-2 ತಾಸನ್ನ ಇಷ್ಟೇ ಇಟ್ಕೊಂಡು, ನಂತರ ಎಣ್ಣೆ ಕಾಯ್ಲಕ್ಕೆ ಇಟ್ಕೊಂಡಿದ್ದೆ. 2 ತಾಸು ನಂತರ ಇದನ್ನು ನಾನು ಈ ಥರ ಬಿಟ್ಕೋತಾ ಇದ್ದೀನಿ ಎಣ್ಣೆ ಒಳಗೆ. ಮೀಡಿಯಂ ಫ್ಲೇಮ್ ಗ್ಯಾಸ್ ಇಟ್ಕೋಬೇಕಾಗ್ತದ್ರಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಮ್ಯಾಗ ಅಷ್ಟೇ ಕಲರ್ ಚೇಂಜ್ ಆಗಿಬಿಡ್ತದೆ, ಒಳಗೆ ನೀಟಾಗಿ ಬೇಯಲ್ಲ. ಅದಕ್ಕೋಸ್ಕರ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಬಾಬ್ನ ಮಾಡ್ಕೋಬೇಕಾಗ್ತದ. ಇವಾಗ ನೋಡಬೇಕು, ಅರ್ಧ ಫ್ರೈ ಆಗ್ಯದ. ಪೂರ್ತಿಯಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಇವಾಗ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೋತಾ ಇದ್ದೀನಿ. ನೋಡ್ಬೋದು, ನೋಡ್ತಾ ಇದ್ರೆ ಬಾಯಿದಾಗ ನೀರು ಕಡಿತಾವ್ರಿ. ತುಂಬ ಜ್ಯೂಸಿಯಾಗಿರ್ತದ, ಹಾಗೆ ಟೇಸ್ಟಿ ಕೂಡ ಇರ್ತದ. ಹೊರಗಡೆ ಯಾವ ಎಣ್ಣೆಲಿ ಕರೆದಿರ್ತಾರೋ ಫುಡ್ ಕಲರ್ ಯೂಸ್ ಮಾಡೆಲ್ಲ ಮಾಡಿಕೊಡ್ತಾರ. ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲೇ ಸೇಫಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ತುಂಬ ಟೇಸ್ಟಿಯಾಗಿರ್ತದ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೆಂಗಾಗಿತ್ತಂತ ಹೇಳಿ. ಮಸ್ತಾಗಿ ಬರ್ತದ. ಸಿಂಪಲ್ ರೆಸಿಪಿ ಏನಿಲ್ರಿ. ಕಬಾಬ್ಗೆ ಬಾಯಿ ತುಂಬ ಉಪ್ಪು, ಖಾರ, ಹುಳಿ ಇದ್ರೆ ಸಾಕು, ಸೂಪರ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಮನೆಯೊಳಗೆ ಯಾವ ಥರ ಕಬಾಬ್ನ ಮಾಡ್ಕೊಳ್ಳೋದಂತ ಹೇಳಿ. ಇಷ್ಟ ಆಗ್ಯದ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ನೀವು ಕಲಿಯಿರಿ. ನನಗೆ ಕಮೆಂಟ್ ಮಾಡಿರಿ ಹೆಂಗಾಗಿತ್ತಂತ ಹೇಳಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ.